ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. 14/4/2025 ತಾರೀಕು ನಿನ್ನೆ ಬೆಳಗ್ಗೆ ಬ್ಯಾಂಕ್ ಜನಾರ್ದನ್ ಅವರು ತೀರ್ಕೊಂಡಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅಂತಾನೆ ಒಂದು ಹೆಸರನ್ನ ತಗೊಂಡಿದ್ರು. ಬ್ಯಾಂಕ್ ಅಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 20 ದಿನಗಳಿಂದ ಇವರು ಒಂದು ಆರೋಗ್ಯ ಸಮಸ್ಯೆ ಇತ್ತಂತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಂತೆ. ಅಂಡ್ ಲಾಸ್ಟ್ ವೀಕ್ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅಂಡ್ ಒನ್ಸ್ ಅಗೇನ್ ಒಂದು 3 days ಬ್ಯಾಕ್ ಇಂದ ಇವರಿಗೆ ಮತ್ತೆ ಹುಷಾರಿಲ್ದಂಗಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಅಂಡ್ ಆ ಒಂದು ಉಸಿರಾಟದ ತೊಂದರೆಯಿಂದಾಗಿ ನಿನ್ನೆ ಬೆಳಗ್ಗೆ 14/4/2025 ತಾರೀಕು ಸಾವನ್ನಪ್ಪಿದ್ದಾರೆ. ಅಂಡ್ ಇವರು ಸಿನಿಮಾ ಜರ್ನಿಗೆ ಬಂದಿದ್ದಾದ್ರು ಹೇಗೆ, ಅಂಡ್ ಆಲ್ಸೋ ಇವರ ಒಂದು ಜರ್ನಿ ಹೇಗಿತ್ತು, ಈ ಒಂದು ಸಿನಿ ಜರ್ನಿಗೂ ಮುಂಚೆ ಅಂತ ನೋಡೋದಾದ್ರೆ, ಇವರು ಬ್ಯಾಂಕ್ ಜನಾರ್ದನ್ ಅವರು ಹುಟ್ಟಿದ್ದೊಂದು ಬಡ ಕುಟುಂಬದಲ್ಲಾದ್ರೂ ಅಂಡ್ ಆಲ್ಸೋ ಇವರ ತಂದೆ ಒಂದು ಡ್ರೈವಿಂಗ್ ಕೆಲಸನ ಮಾಡ್ತಾ ಇರ್ತಾರೆ. ಒಂದು ಗುಡಿಸಿಲಿನ ಮನೆಯಲ್ಲಿ ಇದ್ರೂ ಕೂಡ ಒಂದು ತಾಯಿ ಜೊತೆ ಈ ಹೊಲ ಕೆಲಸ ಏನಂತಾರೆ, ಈಗ ಕಳೆ ಕೀಳೋದಾಗಿರ್ಬೋದು, ಕಡಲೆ ಬಿಡಿಸೋದಾಗಿರ್ಬೋದು, ಈ ತರ ಒಂದು ಕೆಲ್ಸಕ್ಕೆಲ್ಲ ಅವ್ರ ತಾಯಿ ಜೊತೆ ಹೋಗ್ತಾ ಇದ್ರಂತೆ ಜನಾರ್ದನ್ ಅವರು. ಅಂಡ್ ಅದಾದ್ಮೇಲೆ ಒಂದು ಎಜುಕೇಶನ್ ಹಾಗೆ ಕಂಪ್ಲೀಟ್ ಮಾಡ್ಕೊಂಡು ಫಸ್ಟ್ 10th ನ ಫೇಲ್ ಆಗ್ತಾರೆ. ಅಂಡ್ 1 second ಕಟ್ಟಿ ಆ 10th ನ ಪಾಸ್ ಆಗ್ತಾರೆ. ಅಂಡ್ ಒಬ್ಬ ತೋಟದ ಮಾಲೀಕನ ಸಹಾಯದಿಂದಾಗಿ ಈ ಒಂದು ಬ್ಯಾಂಕ್ ಕೆಲಸ ಸಿಗುತ್ತೆ. ಅಂಡ್ ಆ ಬ್ಯಾಂಕ್ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಡ್ ಇವರು ಚಿಕ್ಕದ್ರಿಂದ ಒಂದು ನಾಟಕಗಳಾಗಿರ್ಬೋದು, ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ತರ ಒಂದು ಪರ್ಫಾರ್ಮೆನ್ಸ್ ನ ಮಾಡ್ಕೊಂಡ್ ಬಂದಿದ್ರಿಂದ ಈ ಒಂದು ನಾಟಕದ ಮೇಲೆ ಒಂದು ಒಲವೇನಿರುತ್ತೆ ಮತ್ತೆ 1 second ಅಟ್ರಾಕ್ಟ್ ಮಾಡುತ್ತೆ ಈ ಸ್ಟೇಜ್ ಮತ್ತೆ ಈ ನಾಟಕ ಮಾಡೋದಕ್ಕೆ. ಅಂಡ್ ಕೆಲಸ ಮಾಡ್ಕೊಂಡೇ ಈ ಒಂದು ನಾಟಕಸು ಎಲ್ಲ ಮಾಡ್ತಾ ಇರ್ತಾರೆ. ಇನ್ನ ಒಂದು ಆ ಟೈಮ್ ನಲ್ಲಿ ಧೀರೇಂದ್ರ ಗೋಪಾಲ್ ಅವರ ಒಂದು ಪರಿಚಯ ಆಗುತ್ತೆ. ಇವರೊಂದು ನಾಟಕ ಮಾಡ್ಬೇಕಾದ್ರೆ ಧೀರೇಂದ್ರ ಗೋಪಾಲ್ ಅವರು ಇವರ ಒಂದು ನಾಟಕನ ನೋಡಿ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ಅಲ್ಲಿಂದ ಇವ್ರಿಗೆ ಒಂದು ಫಸ್ಟ್ ಸಿನಿಮಾ ಆಫರ್ ಸಿಗುತ್ತೆ. ಯಾವ್ದಂದ್ರೆ ಊರಿಗೆ ಉಪಕಾರಿ ಅನ್ನೋ ಒಂದು ಸಿನಿಮಾ ವಿಷ್ಣುವರ್ಧನ್ ಮಾಡಿದ್ದಾರೆ. ಆ ಒಂದು ಸಿನಿಮಾದಲ್ಲಿ ವಜ್ರಮುನಿ ಅವ್ರಿಗೆ ಬಾಡಿ ಗಾರ್ಡ್ ಆಗಿ ಒಂದು ಸಣ್ಣ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅದಾದ್ಮೇಲೆ ಅದೇ ರೀತಿ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ಒಂದು 100 ಸಿನಿಮಾನ ಬ್ಯಾಂಕ್ ಕೆಲಸದಲ್ಲೇ ಇಟ್ಕೊಂಡೇ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಈ ಒಂದು ಟೈಮ್ ನಲ್ಲಿ ಅವರ ಒಂದು ತಂದೆ ಸಾವನ್ನಪ್ತಾರೆ. ಆ ಟೈಮ್ ನಲ್ಲಿ ಇವ್ರಿಗೆ ಓಕೆ, ನಾನು ಸಿನಿಮಾ ಬಿಟ್ಬಿಡ್ಬೇಕು, ಈ ಒಂದು ಸಿನಿಮಾದಿಂದ ಏನು ಒಂದು ರೆವಿನ್ಯೂ ಬರುತ್ತಲ್ಲ, ಆ ಒಂದು ರೆವಿನ್ಯೂನಲ್ಲಿ ಒಂದು ನಾನು ಮನೆ ನಡೆಸೋದಿಕ್ಕಾಗಲ್ಲ, ಮನೆ ನಡೆಸ್ಬೇಕಂದ್ರೆ ಒಂದು ಬ್ಯಾಂಕ್ ಕೆಲಸನೇ ಪರ್ಫೆಕ್ಟ್ ಅಂತ ಹೇಳಿ ಒಂದು ಸಿನಿಮಾ ಬಿಡ್ಬೇಕು ಅಂತ ಯೋಚನೆ ಮಾಡಿದಂತೆ. ಅವರೇ ಖುದ್ದಾಗಿ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರು. ಇವರಿಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಂತ ಸಿನಿಮಾ ಅಜಗಜಾಂತರ, ಕಾಶಿನಾಥ್ ಅವರ ಸಿನಿಮಾ ಇದು. ಈ ಒಂದು ಸಿನಿಮಾದಲ್ಲಿ ಒಂದು ಮೇನ್ ರೋಲ್ ಆಗಿ ಕಾಣಿಸ್ಕೊಂತಾರೆ. ಅದಾದ್ಮೇಲೆ ಉಪೇಂದ್ರ ಅವರ ಡೈರೆಕ್ಷನಲ್ ಫಿಲ್ಮ್ ಏನಿದೆ ತರ್ಲೆ ನನ್ ಮಕ್ಳು, ಆ ಒಂದು ಸಿನಿಮಾದಲ್ಲಿ ಒಂದು ಮೇನ್ ರೋಲ್ ನ ಮಾಡ್ತಾರೆ. ಜಗ್ಗೇಶ್ ಅವರ ಅಪ್ಪನ ಕ್ಯಾರೆಕ್ಟರ್ ಆ ಒಂದು ಸಿನಿಮಾ ತರ್ಲೆ ನನ್ ಮಕ್ಳು ಸಿನಿಮಾದಲ್ಲಿ, ತರ್ಲೆ ನನ್ ಮಕ್ಳು ಆ ಒಂದು ಸಿನಿಮಾದಲ್ಲಿ ಮೇನ್ ರೋಲ್, ಅದರಲ್ಲಿ ಇಂಪ್ಯಾಕ್ಟ್ ಮಾಡೋ ರೋಲ್ಗಳೇನೆ ಜಗ್ಗೇಶ್ ಅವ್ರ ಕ್ಯಾರೆಕ್ಟರ್ ಮತ್ತೆ ಬ್ಯಾಂಕ್ ಜನಾರ್ದನ್ ಅವ್ರ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ಅವ್ರ ಒಂದು ವೈಫ್ ಕ್ಯಾರೆಕ್ಟರ್. ಈ ಒಂದು ಒಂದು ಕ್ಯಾರೆಕ್ಟರ್ ಏನಿದೆ ಆ ಒಂದು ಸಿನಿಮಾದಲ್ಲಿ ಮೈನ್ ಇಂಪ್ಯಾಕ್ಟ್ ಮಾಡುವಂತ ರೋಲ್. ಈ ತರ ಒಂದ್ ಒಳ್ಳೆ ಫೇಮ್ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಮತ್ತೆ 1 second ಉಪೇಂದ್ರ ಅವ್ರ ಜೊತೆನೆ ಕೆಲಸ ಮಾಡ್ತಾರೆ ಶೂ ಸಿನಿಮಾದಲ್ಲಿ. ಅಂಡ್ ಅದಾದ್ಮೇಲೆ ಬಂಡ ನನ್ ಗಂಡ ಆಗಿರ್ಬೋದು, ಮಠ ಆಗಿರ್ಬೋದು, ಗೌರಿ ಗಣೇಶ ಆಗಿರ್ಬೋದು, ಗಣೇಶ ಸುಬ್ರಹ್ಮಣ್ಯ ಆಗಿರ್ಬೋದು, ಈ ತರ ಇನ್ನು ಮುಂತಾದ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಅಂಡ್ ಇವರ ಒಂದು ಕೊನೆಯ ಸಿನಿಮಾ ಏನಿದೆ ಉಂಡೆ ನಾಮ, ಕೋಮಲ್ ಅವರು ಮಾಡಿದಂತ ಈ ಒಂದು ಸಿನಿಮಾ ಇದೇ ಅವರ ಒಂದು ಕೊನೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ. ಅಂಡ್ ಆಲ್ಸೋ ಬೇರೆ ಸಿನಿಮಾಗಳು ಕೂಡ ಆಕ್ಟ್ ಮಾಡಿದ್ದಾರೆ. ತೆಲುಗಲ್ಲಿ 3 ಸಿನಿಮಾ ಅಂಡ್ ತಮಿಳಲ್ಲಿ 3 ಸಿನಿಮಾ, ಇನ್ ತುಳುಲಿ 4 ಸಿನಿಮಾನ ಆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಓವರ್ ಆಲ್ ಆಗಿ ಒಂದು 800 ಸಿನಿಮಾನ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಈಗ ಅವರು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಸಿಕಲ್ ಆಗಿ ಇಲ್ದಲೇ ಇರ್ಬೋದು, ಬಟ್ ಅವರು ಕೊಟ್ಟಿರುವಂತ ಕೆಲವೊಂದು ಸಿನಿಮಾಗಳು ಅಂಡ್ ಮೆಮೊರೀಸ್ ಆಗಿರ್ಬೋದು. ಈಗ ನಾವು ಶೋ ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರ್ ಏನಿದೆ, ಆ ಪೊಲೀಸ್ ಕ್ಯಾರೆಕ್ಟರ್ ಯಾವಾಗ್ಲೂ ಬೈಕೊಂಡು ಓಡಾಡೋ ಅಂತ ಒಂದು ಕ್ಯಾರೆಕ್ಟರ್ ಏನಿದೆ ಅಂಡ್ ಆ ಪೋರ್ಟ್ರೇ ಮಾಡಿದಾರಲ್ಲ, ಆ ಒಂದು ಕ್ಯಾರೆಕ್ಟರ್ಗಳನ್ನ ಯಾವ್ದೇ ಕಾರಣಕ್ಕೂ ಎಷ್ಟೇ ವರ್ಷ ಆದ್ರೂ ನಾವೆಲ್ಲ ಮರೆಯಲ್ಲ ಅಂತ ನನ್ಗನ್ಸುತ್ತೆ. ಸೊ ಇದು ಒಂದು ಸಣ್ಣ ಕಿರು ಪರಿಚಯ ಬ್ಯಾಂಕ್ ಜನಾರ್ದನ್ ಅವ್ರ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.